ಆದೇಶ್ 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 ಜೈ ಶ್ರೀ ಮಹಾಕಾಳ್. ಅಘೋರಿ ಅಂತಂದರೆ ಅಘೋರಿಗಳು ಯಾರು, ಅಘೋರಿ ಅಂದರೆ ಏನು ಅನ್ನೋದು ಒಂದು ಎಲ್ರಿಗೂ ಪ್ರಶ್ನೆ ಇರುತ್ತೆ. ಅಘೋರಿ ಅನ್ನೋದು ಏನು ಅಂತಂದರೆ ಭಯ ಇಲ್ಲದೆ ಇರ್ತಕ್ಕಂಥವ್ರು, ಅಂದರೆ ಗೋರಿ ಇಲ್ಲದೆ, ಇನ್ನೊಂದು ಅರ್ಥ ಗೋರಿ ಇಲ್ಲದೆ ಇರ್ತಕ್ಕಂಥವ್ರು ಅಂತಲೂ ಕರಿಬೋದು. ಅಂದರೆ ಅಘೋರಿಗಳಲ್ಲಿ ಸಾವನ್ನು ಗೆದ್ದವರು ಇದ್ದೀವಿ, ಸಾವನ್ನು ಮೃತ್ಯುಂಜಯ ಸಾಧನೆಯೂ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಮತ್ತು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತು ಕೆಲವು ಶಕ್ತಿ ರೂಪದಲ್ಲಿರ್ತಕ್ಕಂಥ ಕಾಳಿ ಆರಾಧನೆ ಮಾಡ್ತಕ್ಕಂಥವ್ರು, ಈ ಸ್ಮಶಾನದಲ್ಲಿ ವಾಸ ಮಾಡೋದು, ಮತ್ತು ಸ್ಮಶಾನ ಜೀವನ ಅಂದರೆ ರುದ್ರಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತೀವಿ. ಸೊ ಇದನ್ನು ಅಘೋರಿ ಅಂತ ಕರಿತೀವಿ. ಈ ಅಘೋರಿ ಜೀವನದಲ್ಲಿ ಏನು ಪ್ರಾಮುಖ್ಯತೆ ಏನು ಬರುತ್ತೆ ಅಂತಂದರೆ, ಅಘೋರಿಗಳು ಯಾವಾಗಲೂ ಸಹ ಏಕಾಂತದಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಸೊ ಅವರು ಜನಸಾಮಾನ್ಯರಲ್ಲಿ ಯಾರು ಸಾಮಾನ್ಯವಾಗಿ ಜನಸಾಮಾನ್ಯನ ಬೆರೆಯೋದಿಲ್ಲ. ಯಾಕೆ ಅಂತಂದರೆ ಏಕಾಂತ ಜಾಗದಲ್ಲಿ ಕೂತು ಒಂದು ರುದ್ರಭೂಮಿಯಲ್ಲಿ ಆಗಿರ್ಬೋದು, ಬೆಟ್ಟಗಳಲ್ಲಿ ಆಗಿರ್ಬೋದು, ಕಾಡುಗಳಲ್ಲಿ ಆಗಿರ್ಬೋದು, ನದಿ ಜಾಗಗಳಾಗಿರ್ಬೋದು, ಅಲ್ಲಿ ಒಂದು ಸಾಧನೆಗಳು ಇರುತ್ತವೆ. ಸೊ ಸಾಧನೆಗಳಲ್ಲಿ ಏಕಾಂತ ಸಾಧನೆಗಳು ಮುಖ್ಯವಾಗಿ ಬೇಕಾಗಿರುತ್ತೆ. ಸೊ ಅದರಿಂದ ಎಲ್ಲರೂ ಎಲ್ಲ ಅಘೋರಿಗಳೂ ಸಹ ಏಕಾಂತದಲ್ಲಿ ಸಾಧನೆ ಮಾಡ್ತಾ ಇರ್ತೀವಿ. ಸೊ ಇತ್ತೀಚೆಗೆ ನಾವು ಅಘೋರಿಗಳು ಯಾಕೆ ನಾವು ನಾಡಿಗೆ ಬಂದು ಜನಗಳಿಗೋಸ್ಕರ ಒಂದು ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ತಪಶಕ್ತಿನ ನಾವೇ ಇಟ್ಕೊಂಡು ನಾವು ಒಂದು ಜಗತ್ತಿಗೋಸ್ಕರ ಒಂದು ತಪಸ್ಸು ಮಾಡ್ತಕ್ಕಂಥದ್ದು, ಒಂದು ಪ್ರಪಂಚದ ಒಂದು ಕಾಪಾಡೋದು, ಸನಾತನ ಧರ್ಮನ ಕಾಪಾಡಬೇಕು ಅಂತ ಹೋರಾಟ ಮಾಡ್ತಕ್ಕಂಥದ್ದು ಅಘೋರಿಗಳ ಜೀವನ ಆಗಿರುತ್ತೆ. ಸೊ ಇತ್ತೀಚೆಗೆ ನಾವೆಲ್ಲ ಅಘೋರಿಗಳು ಎಲ್ಲರೂ ನಾಡಿನಲ್ಲಿ ಬಂದು ನಾಡಿಗೆ ದರ್ಶನ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇತ್ತೀಚೆಗೆ ಆರೋಗ್ಯದ ಸಮಸ್ಯೆ ತುಂಬ ಬರ್ತಾಯಿದೆ. ಮತ್ತು ಅದೇ ರೀತಿ ಎಲ್ರಿಗೂ ಸಹ ಏನಾಗ್ತಾ ಇದೆ, ಒಂದು ಪ್ರಕೃತಿ ವಿಕೋಪಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಪ್ರಳಯಗಳು, ಭೂಕಂಪಗಳು, ಈ ವಿಕೋಪಗಳು ಇಂದ ಜನಗಳನ್ನ ಆರೋಗ್ಯದಿಂದ ಆಗಿರಲಿ, ಮತ್ತು ಮಾನಸಿಕವಾಗಿ ಜನಗಳು ಯಾವ ರೀತಿ ಒಂದು ಧೈರ್ಯ ತಗೋಬೇಕು, ಮತ್ತು ಅವರು ಧಾರ್ಮಿಕವಾಗಿ ಯಾವ ರೀತಿ ಅವರು ಸಾಧನೆಗಳನ್ನ ಮಾಡಬೇಕು, ಯಾವ ರೀತಿ ಒಂದು ಧರ್ಮಕ್ಕೋಸ್ಕರ ಒಂದು ಸನಾತನ ಧರ್ಮದ ಸಾಧನೆಯಲ್ಲಿರಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ನಾವು ಈಗ ನಾಡಿನಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಅಲ್ಲಿನೂ ಸಹ ಏಕಾಂತದಲ್ಲೇ ನಮ್ಮದು ಸಾಧನೆಗಳಿರುತ್ತವೆ. ಜನಗಳು ತಪ್ಪು ತಿಳ್ಕೊಂಡಿರ್ತಾರೆ ಇತ್ತೀಚೆಗೆ. ಯಾಕೆಂತಂದರೆ ಅಘೋರಿಗಳು ಕಾಡಲ್ಲಿರಬೇಕು, ಯಾಕೆ ಬಂದಿದ್ದಾರೆ ಅಂದರೆ ನಾವು ಬಂದಿರೋ ಉದ್ದೇಶ, ಈಗ ನಮ್ಮನ್ನೆಲ್ಲ ನೋಡಬೇಕು ಅಂತಂದರೆ ಮಹಿಳೆ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಅಥವಾ ವೃದ್ಧರು ಯಾರೇ ಆಗಿರಲಿ ಕಾಡಿಗೆ ಬರೋಕ್ಕಾಗಲ್ಲ. ನಮ್ಮ ದರ್ಶನ ಮಾಡಬೇಕು, ನಮ್ಮಿಂದ ಏನಾದರೂ ಒಂದು ಸಜೆಷನ್ಸ್ ತಗೋಬೇಕು ಅಂತಂದರೆ ಕಾಡಿಗೆ ಬಂದು ಅಲ್ಲಿ ಅವರು ನಮ್ಮನ್ನು ನೋಡಬೇಕು, ಅಥವಾ ಒಂದು ಭೀಕರವಾದ ಸ್ಥಳಗಳಲ್ಲಿ ನಾವು ಇರ್ತೀವಿ. ಸೊ ಅಲ್ಲಿ ಬಂದು ನೋಡಬೇಕು ಅಂದರೆ ಎಲ್ರಿಗೂ ಆಗಲ್ಲ ಅದು ಅವಕಾಶ. ಅದರಿಂದ ಜನಸಾಮಾನ್ಯರಿಗೆ ಮುಟ್ಟದ ಅಂಥ ಒಂದು ಜಾಗದಲ್ಲಿ ನಮ್ಮ ಶಕ್ತಿನ ನಾವು ಸಂಪಾದನೆ ಮಾಡಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ ಒಂದು ಶಕ್ತಿನ ನಾವು ಎಲ್ಲರಿಗೂ ಸಹ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ.